ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದನ್ನು ನೋಡ್ತಾ ಇದ್ದೀರಾ ಅಲ್ವಾ? ದೊಡ್ಡಪತ್ರೆ, ಸಾಂಬಾರ್ ಸೊಪ್ಪು ಅಂತ ಕರಿತೀವಿ. ಎಲ್ಲರ ಮನೆಯ ಹಿತ್ತಲಿನಲ್ಲಿ ಪ್ರತಿಯೊಬ್ಬರೂ ಕೂಡ ಇದನ್ನು ಬೆಳಿತೀವಿ ಅಲ್ವಾ? ಇದನ್ನು ಪುಟ್ಟ ಪಾಟ್ನಲ್ಲಿ ಹಾಕಿದರೂ ಕೂಡ ಚೆನ್ನಾಗಿ ಬೆಳ್ಕೊಂಡು ಬರುತ್ತೆ. ಇದು ಹಲವಾರು ಔಷಧಿ ಗುಣಗಳನ್ನು ಹೊಂದಿದೆ ಅಂತ ನಮಗೆ ಗೊತ್ತೇ ಇದೆ. ಇದಕ್ಕೆ ನಾವು ಅಜ್ವಾನ ಗಿಡ ಅಂತಲೂ ಕರಿತೀವಿ. ದೊಡ್ಡಪತ್ರೆ ಎಲೆಯನ್ನು ಬೆಂಕಿಯಲ್ಲಿ ಸುಟ್ಟು ಇಲ್ಲ ಹದವಾಗಿ ಸುಟ್ಕೊಂಡು ಅದರ ರಸವನ್ನು ತೆಗೆದುಕೊಂಡು ಅದಕ್ಕೊಂದು ಅರ್ಧ ಚಮಚ ಬೆಲ್ಲವನ್ನು ಸೇರಿಸಿ ಕುಡಿದ್ರೆ ಶೀತ, ಕಟ್ಟಿದ ಮೂಗು ಕೂಡ ಕಡಿಮೆ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಅವಾಗವಾಗ ಶೀತ, ಜ್ವರ ಎಲ್ಲ ಬರ್ತಾನೆ ಇರುತ್ತೆ. ಅವಾಗೇನು ಮಾಡಬೇಕು ಅಂದರೆ ದೊಡ್ಡಪತ್ರೆಯನ್ನು ಬೆಂಕಿಯಲ್ಲಿ ಬಾಡಿಸಿ ಅದನ್ನು ನೆತ್ತಿಗೆ ಹಾಕಿದರೆ ಅದು ಬಾಡಿಲಿರುವಂಥ ಕೋಲ್ಡ್ ಅಂಶ ಹೋಗಿ ಶೀತ, ಜ್ವರನೆಲ್ಲ ಕಡಿಮೆ ಮಾಡುತ್ತೆ. ಜಾಂಡೀಸ್ಗೆ ಇದು ಒಂದು ಉತ್ತಮ ಔಷಧಿ ಅಂತ ಹೇಳಿದ್ರೆ ಯಾರೂ ನಂಬೋಕ್ಕೆ ಸಾಧ್ಯ ಇಲ್ಲ. ಇದು ಜಾಂಡೀಸ್ ಆದಾಗ 1 ವಾರದವರೆಗೆ ದೊಡ್ಡಪತ್ರೆ ಎಲೆನ ಪದೇ ಪದೇ ಚಟ್ನಿ, ತಂಬುಳಿ ಸೇವಿಸೋದ್ರಿಂದ ಬೇಗ ಆ ಕಾಯಿಲೆಯಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಬರ್ಬೋದು. ನಾನಿಲ್ಲಿ ದೊಡ್ಡಪತ್ರೆಯಿಂದ ಸಾರು ಮಾಡ್ತಾಯಿದ್ದೀನಿ. ದೊಡ್ಡಪತ್ರೆಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಬಾಣಲೆಯಲ್ಲಿ ಹುರಿದ್ಕೊಳ್ಬೇಕು. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದು ಕಾದ ನಂತರ ಸ್ವಲ್ಪ ಜೀರಿಗೆ, ಖಾರಕ್ಕೆ ತಕ್ಕ ಹಾಗೆ ಸೂಜಿ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಸೂಜಿ ಮೆಣಸಿನ್ಕಾಯಿ ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿ ಇಲ್ಲ ಕಾಳು ಮೆಣಸು ಕೂಡ ಹಾಕ್ಕೊಬೋದು. ಈ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ವ ಸೊಪ್ಪನ್ನು ಅದನ್ನು ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿಬೇಕು. ಇದ್ರ ಬಣ್ಣ ಚೇಂಜ್ ಆಗೋ ತನಕನೂ ಹುರಿತಾನೇ ಇರಬೇಕು. ನೋಡಿ, ಇವಾಗ ಇಲ್ಲಿ ಚೇಂಜ್ ಆಗಿದೆ ಅಲ್ವ ಬಣ್ಣ, ಈ ಥರ ಆಗೋ ತನಕನೂ ಹುರಿತಾನೇ ಇರಬೇಕು. ಇದು ಈಗ ತಣ್ಣಗಾಗೋ ತನಕ ಬಿಡಬೇಕು. ಇದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ, ಹುರಿದಿರುವಂತಹ ಮಿಶ್ರಣ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನುಣ್ಣಗೆ ರುಬ್ಕೊಬೇಕು. ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಈಗ ನೀರಿದು ಕುದೀತಾ ಇದೆ. ಇದಕ್ಕೆ ನಾನು ರುಬ್ಬಿರುವ ಮಿಶ್ರಣವನ್ನು ಸೇರಿಸಿ ಕುದಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, ಸಣ್ಣ ತುಂಡು ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ. ಬೆಲ್ಲವನ್ನು ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಒಗರಿನ ಅಂಶ ಇರುತ್ತಲ್ವ, ಅದು ಕೂಡ ಹೋಗೋದಕ್ಕೋಸ್ಕರ ಬೆಲ್ಲ ಹಾಕ್ತಾರೆ. ನೋಡಿ ಹೇಗೆ ಚೆನ್ನಾಗಿ ಕುದೀತಾ ಇದೆ. ಇದೇ ಥರ ಚೆನ್ನಾಗಿ ಕುದಿಬೇಕು. ಗ್ಯಾಸ್ ಆಫ್ ಮಾಡಿ ನಿಂಬೆಹಣ್ಣು ಅರ್ಧ ಕಡಿಯನ್ನು ಹಿಂಡ್ಕೊತಾ ಇದ್ದೀನಿ. ಇದು ಹಿಂಡಿದ ಮೇಲೆ ಒಳ್ಳೆ ಘಮ 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 ಅಂತ ಪರಿಮಳ ಬರ್ತಾ ಇದೆ. ಈ ಸಾರು ಕುಡಿಯೋದಕ್ಕೂ ಬರುತ್ತೆ ಹಾಗೂ ಊಟಕ್ಕೂ ಕೂಡ ತುಂಬ ರುಚಿ ಇರುತ್ತೆ. ನೀವು ಒಂದ್ಸತಿ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.